ಯಾ ಹಾಯ್. ನಾವು ಮಿಸಸ್ ವೀಣಾ ವೆಂಕಟೇಶ್ ಅವರ ಒಂದು ರಿಪೋರ್ಟ್, ಇದು ಮೊದಲ ರಿಪೋರ್ಟ್. ಅವರ ಏನು ಇಶ್ಯೂ ಇತ್ತು ಆವಾಗ ತೆಗೆದಿರುವಂಥ ರಿಪೋರ್ಟು. ಅದ ನಂತರ ಇನ್ನೊಂದು ರಿಪೋರ್ಟ್ ಇದು. ಆ, ಇದು ಆಫ್ಟರ್ ರಿಪೋರ್ಟ್. ನಮ್ಮ ಐಪಲ್ಸನ್ನು ಅವರು ಯೂಸ್ ಮಾಡಿದ ನಂತರ ತೆಗೆದಿರುವಂಥ ರಿಪೋರ್ಟ್. ಇಲ್ಲಿ ಕಂಪೇರ್ ಮಾಡಿದ್ದೀವಿ ಆ್ಯಸ್ ಎ ಚಾಟ್ ಜಿ ಪಿ ಟಿಯ ಹೆಲ್ಪಿಂದ ವೀಣಾ ವೆಂಕಟೇಶ್ ಅವ್ರದ್ದು. ಸೊ ಅರ್ಲಿಯ ರಿಪೋರ್ಟು ಮತ್ತು ರೀಸೆಂಟ್ ರಿಪೋರ್ಟ್ ಇದು ಕೀ ಚೇಂಜಸ್ಸು ಇಲ್ಲಿ ನೀವು ನೋಡ್ಬೋದು. ಅರ್ಲಿಯರ್ ರಿಪೋರ್ಟ್ ಮತ್ತು ಅಲ್ಲಿ ನೋಡ್ಬೋದು. ಅಲ್ಲಿ ನೀವು ಕೆಳಗಡೆ ಬಂದರೆ ಟೋಟಲ್ ವಿ ಬಿ ಸಿ ಕೌಂಟ್ ಮತ್ತು ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು, ನ್ಯೂಟ್ರಿಫೈಲ್ಸ್ಗಳು, ಪ್ಲೇಟೆಟ್ಸ್ಗಳೆಲ್ಲ ಇಂಪ್ರೂವ್ಮೆಂಟ್ ಆಗೋದು ನಿಮಗೆ ಕಾಣ್ತಾ ಇದೆ. ಸೊ ಟೋಟಲಿ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ನಮ್ಮ ಪ್ರಾಡಕ್ಟನ್ನು ಎಕ್ಸಾಕ್ಟ್ಲಿ ಅವ್ರು ಯಾವ ಕಾರಣಕ್ಕೋಸ್ಕರ ತಗೊಂಡ್ರು, ಜೊತೆಗೆ ಅವರ ಮೇನ್ ಪ್ರಾಬ್ಲಮ್ ಜೊತೆಗೆ ಬೇರೆ ಅವರ ಹೆಲ್ತ್ ಇಶ್ಯೂ ಹೇಗೆ ಆಗಿದೆ ಅಂತ ನಾವು ಅವರ ಬಾಯಿಂದನೇ ಕೇಳ್ಕೊಳ್ಳೋಣ. ನಮಸ್ತೆ, ನಾನು ಆನಂದ್ ಮಾತಾಡ್ತಿರೋದು ಮೈಸೂರಿಂದ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಸೊ ಇಂಡಸ್ಟ್ರಿಯಲ್ ಕಂಪ್ನಿಯ ಐಪಲ್ಸ್ನ ಯೂಸ್ ಮಾಡಿ ಇವತ್ತು ಒಂದು ವಂಡರ್ಫುಲ್ ಟೆಸ್ಟಿಮನಿ ಇದೆ ಮೈಸೂರಿಂದ. ಸೊ ನಮ್ಮ ಜೊತೆ ವೆಂಕಟೇಶ್ ಸರ್ ಇದ್ದಾರೆ. ಸೊ ಇದ್ರ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಯೂಸ್ ಮಾಡಿರೋರು ಇವತ್ತು ಈ ರಿಸಲ್ಟ್ನ ಶೇರ್ ಮಾಡ್ತಾರೆ. ಸೊ ವೆಂಕಟೇಶ್ ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀವಿ. ನೋಡಿ, 2025ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ನನ್ನ ಮಿಸಸ್ಸಿಗೆ ಬ್ರೆಸ್ಟ್ ಮೇಲೆ ಒಂದು ಗಂಟು ಕಾಣಿಸ್ತು. ಅದು ಹರ್ಪೀಸಿನ್ ಗಂಟು ಅಂತ ನಾವು ಡಿಸೈಡ್ ಮಾಡಿಕೊಂಡು ಹರ್ಪೀಸಿನ್ ಟ್ರೀಟ್ಮೆಂಟ್ ತಗೊಂಡ್ವಿ. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಯುರ್ವೇದಿಕ್ ಡಾಕ್ಟರ್ ಒಬ್ರು ಇದು ಹರ್ಪೀಸಿಂದ ಆಗಿರೋದು, ಇದನ್ನು ನಾನು ವಾಸಿ ಮಾಡ್ತೀನಿ ಅಂತ ನವೆಂಬರ್ ಡಿಸೆಂಬರ್ ತನಕ 25ನೇ ಇಸ್ವಿಲಿ ಅವ್ರಿಗೆ ಗೊತ್ತಿರೋ ಮೆಡಿಸಿನ್ ಎಲ್ಲ ಕೊಟ್ಟರು. ಆದರೆ ಆ ಗಂಟು ಏನೂ ಇಂಪ್ರೂವ್ ಆಗಲಿಲ್ಲ. ನಾವು ಅವಾಗ ಇದು ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ಇಂಗ್ಲೀಷ್ ಮೆಡಿಸಿನ್ಗೆ ಓದಿದ್ರು. ಇಂಗ್ಲೀಷ್ ಮೆಡಿಸಿನ್ಗೆ ಹೋದಾಗ ಅವರು ಒಂದು ಬಯಾಪ್ಸಿ ಮಾಡಿದ್ರು. ಬಯಾಪ್ಸಿ ಮಾಡಿ ಇದು ಕ್ಯಾನ್ಸರ್ ಸೆಲ್ಸ್ ಇರಬಹುದು ಅಂತ ಕ್ವಶನ್ ಮಾರ್ಕ್ ಹಾಕಿ ಕೊಟ್ಟರು. ಕ್ವಶನ್ ಮಾರ್ಕ್ ಹಾಕಿ ಕೊಟ್ಟಿದ್ದು ನಮಗೆ ಯಾಕೋ ಸರಿಯಾಗಿ ಕಾಣಿಸ್ತಿಲ್ಲ. ನಾವು ಅದಕ್ಕೆ ಆಯುರ್ವೇದ ತಗೊಂಡಿದ್ವಲ್ಲ, ವಾಸಿ ಆಗಬಹುದು ಅಂತ ಹಂಗೆ ಸುಮ್ಮನೆ ಇದ್ಬಿಟ್ವಿ. ಆದರೆ ಫೆಬ್ರವರಿ 26ನೇ ಇಸ್ವಿ ಒಳಗೆ ಅವರಿಗೆ ಇದ್ದಕ್ಕಿದ್ದಂಗೆ ವಾಮಿಟ್ ಆಯಿತು. ವಾಮಿಟ್ ಆಗಿ ಅವರು ತುಂಬ ವೀಕ್ ಆಗಿತ್ತು. ಇದು ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ನಾನು ಮತ್ತೆ ಇನ್ನೊಬ್ಬರು ಡಾಕ್ಟರ್ ಕಿರಣ್ ಶಂಕರ್ ಅನ್ನೋರ ಹತ್ರ ಹೋದ್ವಿ. ಅವ್ರಿಗೆ ಹೋದ್ಮೇಲೆ ಅವರಿಗೆ ಬೇಕಾಗಿದ್ದಂಥ ಟೆಸ್ಟ್ಗಳನ್ನ ಮತ್ತೊಂದು ಸತಿ ಬಯಾಪ್ಸಿ ಮಾಡಿದ್ರು. ಬಯಾಪ್ಸಿ ಮಾಡಿದಾಗ ಕ್ಯಾನ್ಸರ್ ಇದೆ, ಯಾವ ಸ್ಟೇಜಲ್ಲಿ ಇದೆ ಇವರಿಗೆ ಅಂತ ಟೆಸ್ಟ್ ಮಾಡಿದ್ವಿ. ಆಯಿತು, ಟೆಸ್ಟ್ ಮಾಡಿದ್ವಿ. ಪೆಟ್ ಸ್ಕ್ಯಾನ್ ಮಾಡಿಸಿದ್ವಿ. ಪೆಟ್ ಸ್ಕ್ಯಾನಲ್ಲಿ ಇವರಿಗೆ ಕ್ಯಾನ್ಸರ್ ಇರೋದು ಗ್ಯಾರಂಟಿ ಆಯಿತು. ಬಯಾಪ್ಸಿ ಮಾಡಿಸಿದ್ವಿ. ಬಯಾಪ್ಸಿ ಒಳಗೂ ಗ್ಯಾರಂಟಿ ಆಯಿತು. ಕೀಮೋಥೆರಪಿ ಕೊಡಬೇಕು, 8 ಕೀಮೋಥೆರಪಿ ಕೊಡಬೇಕು ಅಂತ ಇವರಿಗೆ ಡಾಕ್ಟರ್ ಕಿರಣ್ ಅವರು ಹೇಳಿದರು. ನಾವು ಯೋಚನೆ ಮಾಡದೆ ನಾಳೆಯಿಂದಲೇ ಅಡ್ಮಿಟ್ ಅಂತ ಹೇಳಿ ಡಿಸೈಡ್ ಮಾಡಿ ಫಸ್ಟ್ ಕೀಮೋಥೆರಪಿ ಮಾರ್ಚಲ್ಲಿ ಕೊಡಿಸಿದ್ವಿ. ಕೀಮೋಥೆರಪಿ ತಗೊಂಡು ಬಂದು 15 ದಿವಸ ಆದ ನಂತರ ನಮಗೆ ಇಂಡಸ್ ವಿವಾದ್ದು ಪರಿಚಯ ಆಯಿತು. ಪಕ್ಕದ ಮನೆಯವರು ಇವರೊಬ್ಬರಿದ್ದಾರೆ, ಆನಂದ್ ಅಂತಿದ್ದಾರೆ, ಅವರನ್ನು ಕರೆದು ಮಾತಾಡಿ ನಿಮಗೆ ಏನು ಅನಿಸುತ್ತೆ ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಆನಂದ್ ಸರ್ ಹೇಳಿದ ತಕ್ಷಣ ಮಾರನೇ ದಿವಸ ಮನೆಗೆ ಬಂದರು. ಇಂಡಸ್ ವಿವಾದ ಬಗ್ಗೆ ಡೀಟೇಲ್ಸ್ ಆಗಿ ನಾವು ಮಾತಾಡಿದ್ರು. ನಾವು ಇದು ಫ್ರೂಟ್ ಜ್ಯೂಸ್ ಅಲ್ವಾ, ಏನು ಆಗಲ್ಲ ಅಂದ್ಬಿಟ್ಟು ಧೈರ್ಯ ಮಾಡಿ ಅವತ್ತೇ 4 ಬಾಟ್ಲಿಗೂ ಆರ್ಡ್ರ್ ಮಾಡಿದ್ವಿ. ನನ್ನ ಮಗನೂ ಅದಕ್ಕೆ ಸಪೋರ್ಟ್ ಮಾಡಲ್ಲ, 4 ಬಾಟ್ಲು ಆರ್ಡ್ರ್ ಮಾಡಿ ಅದನ್ನು ತಗೊಂಡ್ಮೇಲೆ ಅವರು ಫಸ್ಟ್ ಕೀಮೋ ಒಳಗೆ ಏನೇನು ತುಂಬ ಸೈಡ್ ಎಫೆಕ್ಟ್ ಇತ್ತೋ ಅದು ಸೆಕೆಂಡ್ ಕೀಮೋ ಒಳಗೆ ಏನೂ ಇರಲಿಲ್ಲ. ಇದು ಇಂಡಸ್ ವಿವಾದ ಒಂದು ಸಪೋರ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಥರ 3 ಕೀಮೋ ಆದಮೇಲೆ ಸೆಕೆಂಡ್ ಪೆಟ್ ಸ್ಕ್ಯಾನ್ ಮಾಡಿದ್ರು. ಪೆಟ್ ಸ್ಕ್ಯಾನ್ ಮಾಡಿದಾಗ ಡಾಕ್ಟರ್ಗಳಿಗೆ ಆಶ್ಚರ್ಯವಾಗೋ ರೀತಿಯಲ್ಲಿ ಇವರಿಗೆ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ಎಷ್ಟು ಕಡೆ ಇತ್ತೋ ಎಲ್ಲ ಕಡೆ ಬೋನಲ್ಲಿತ್ತು, ಲಿವರಲ್ಲಿತ್ತು, ಕಿಡ್ನಿ ಒಳಗಿತ್ತು, ಬ್ರೈನಲ್ಲಿತ್ತು. ಅವರಿಗೆ ಪೆಟ್ ಸ್ಕ್ಯಾನ್ ಫಸ್ಟಲ್ಲಿ ಎಲ್ಲ ಕಡೆ ಈಗ 90% ಕ್ಲಿಯರ್ ಆಗಿದೆ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಈಗ 8 ಕೀಮೋ ಹೊಡೆದ್ರು, ಇನ್ನೊಂದು 3 ಕೀಮೋ ನೋಡೋಣ ಸಾಕು ಅಂತ ಹೇಳಿದ್ದಾರೆ. ಇದು ಈ ಕೀಮೋಯಿಂದ ಒಂದೇ ಅಲ್ಲದೆ ಇಂಡಸ್ ವಿವಾದ ಜ್ಯೂಸಿಂದು 90% ವರ್ಕ್ ಇದೆ ಅಂತ ನನ್ನ ನಂಬಿಕೆ.
ಸೊ ಅದೇ ರೀತಿ ನೀವು ಹೇಳ್ತಾ ಇದ್ರಿ ಮಾತಾಡ್ತಾ, ಸೊ ಸರ್ಜರಿ ಕೂಡ ಮಾಡಿಸ್ಬೇಕಿತ್ತು ಅಂತ ಹೇಳಿದ್ರಿ. ಸೊ ಸರ್ಜರಿ ಮಾಡಿಸ್ಬೇಕು ಅಂತ ಕಿರಣ್ ಶಂಕರ್ ಅವರು ಸರ್ಜರಿ ಮಾಡಿಸ್ಬೇಕು ಅಂತ, ಅದಕ್ಕೆ ನಾನೊಂದು ಪ್ರಶ್ನೆ ಕೇಳಿದೆ ಅದಕ್ಕೆ. ಇವ್ರಿಗೆ ಬಾಡಿ ಒಳಗೆ ಎಲ್ಲಾ ಕಡೆನೂ ಸ್ಪ್ರೆಡ್ ಇದೆ ಅಂತ ಹೇಳಿದ್ದೀನಿ. ಒಂದು ಕಡೆ ಬ್ರೆಸ್ಟ್ ಮಾತ್ರ ಆಪರೇಟ್ ಮಾಡಿದ್ರೆ ಉಳಿದ ಕಡೆ ಏನು ಅಂತ ಅವರು ಇದು ಗುಡ್ ಕ್ವಶನ್ ಅಂತ ಹೇಳಿದ್ರು. ರಿಪೋರ್ಟ್ ನನ್ನ ಕಡೆ ತೋರಿಸ್ಬಿಟ್ಟು ಬ್ರೆಸ್ಟ್ ಕಡೆ ಬಿಟ್ಟು ಬೇರೆ ಎಲ್ಲಿದೆ ತೋರಿಸಿ ನನಗೆ ಕೇಳಿದ್ರು ವಾಪಸ್. ಅಂದ್ರೆ ಅದೆಲ್ಲ ಕಡೆ ಕ್ಲಿಯರ್ ಆಗೋದಿದೆ, 3 ಕಿಮೋ ಒಳಗೆ ಕ್ಲಿಯರ್ ಆಗೋಗಿದೆ. ಬರೀ ಕಿಮೋ ಒಂದರಿಂದಲೇ ಅಲ್ಲ, ಇದಕ್ಕೆ ಪ್ಲಸ್ ಅಡಿಷನಲ್ ಸಪೋರ್ಟ್ ನಮಗೆ ಇಂಡಸ್ಟ್ರಿ. ಎಸ್. ಸೊ ಅದೇ ರೀತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ನೀವು ಐಪಲ್ಸ್ ಯೂಸ್ ಮಾಡಿದ್ದು ಮೇಡಮ್. ಸೊ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಯೂಸ್ ಮಾಡಾದ್ಮೇಲೆ ನಿಮ್ಮ ಬಾಡಿಲಿ ಆದಂತ ಬದಲಾವಣೆಗಳನ್ನ ಹೇಳ್ಬೋದಾ? ಹೇಳ್ಬೋದು. ಸ್ವಲ್ಪ ಅಂದ್ರೆ ಫ್ರೆಶ್ನೆಸ್ ಇರಲಿಲ್ಲ, ಮುಖದಲ್ಲಿ ಡಲ್ಲಿತ್ತು, ಕಪ್ಪಾಗಿತ್ತು, ಉಗುರಲ್ಲೂ ಹಾಗೆ ಇತ್ತು. ಈಗ ಅದು ತಗೊಂಡ್ಮೇಲೆ ಉಗುರು ಸ್ವಲ್ಪ ಇಂಪ್ರೂವ್ ಆಗಿದೆ, ಆಮೇಲೆ ಬ್ಲಡ್ ಪ್ಲೇಟ್ಸ್ ಎಲ್ಲ ಇನ್ಕ್ರೀಸ್ ಆಗಿದೆ, ಆಮೇಲೆ ಕೂದಲು ಕೆಲವರಿಗೆಲ್ಲ ಹೋಗೋದು, ನನಗೆ ಅಷ್ಟು ಹೋಗಿಲ್ಲ ನನಗೆ. ಮತ್ತು ಐಬ್ರೋ ಎಲ್ಲ ಇದೆ, ಕಣ್ಣಿನ ರೆಪ್ಪೆ ಸಹ ಇದೆ, ಕಣ್ಣು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇಷ್ಟಿಗೆ ಹೇಳ್ಬಲ್ಲೆ ನಾನು. ಡೈಲಿ ಆಕ್ಟಿವಿಟಿ ಇಲ್ಲ? ಡೈಲಿ ಆಕ್ಟಿವ್ ನಾನು ಏನಿದೆ ಅದು ರೊಟೇಟ್ ಮಾಡ್ತೀನಿ. ಸ್ವಲ್ಪ ಸುಸ್ತಿರುತ್ತೆ ಕೀಮೋ ತಗೊಳ್ಳೋದ್ರಿಂದ, ಒಂದು 8 ದಿನ ಇರುತ್ತೆ, ಆಮೇಲೆ ಮತ್ತೆ ನಾನು ಡೈಲಿ ಆಕ್ಟಿವಿಟೀಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಎಲ್ಲ ಕೆಲಸನೂ ಸೆಲ್ಫ್ ಆಗಿ ಮಾಡ್ತಿದ್ದೀರಾ? ಇದಾದ್ರೆ ಬೆಳಗ್ಗೆ ಎದ್ದೆ ಬಾಗಿ ಸಾಸ್ತೆ, ಆಮೇಲೆ ಬಂದು ರಂಗೋಲಿ ಒಂದು ಹಾಕೋಕ್ಕಾಗಲ್ಲ, ಸ್ವಲ್ಪ ಗ್ಲೋಸಿನೆಸ್ ಬರುತ್ತೆ, ಅದು ಬಿಟ್ಟರೆ ಏನಿಲ್ಲ. ಈಗ ತಿಂಡಿನೂ ನಾನೇ ಮಾಡಿದೆ. ಓಕೆ, ಸೂಪರ್. ಸೊ ಇವತ್ತು ಫ್ಯಾಮಿಲಿ ಇದ್ದೀರಾ. ಸೊ ಈ ವಿಡಿಯೋ ನೋಡ್ತಿರೋಂಥ ವೀಕ್ಷಕರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಇದು ಯಾವುದೇ ತರಹ ಡೌಟ್ಸು, ಯಾವುದೇ ತರಹ ಏನಂತ ಹೇಳಿದ್ರೆ ಅದಕ್ಕೆ ಯೋಚನೆ ಮಾಡಿದೆ, ಯಾವುದೇ ಯೋಚನೆ ಮಾಡಿದೆ, ಯಾರು ಬೇಕಿದ್ರು ಇದನ್ನು ತಗೊಂಡು ಇದರಿಂದ ಅನುಕೂಲ ತಗೋಬಹುದು ಅನ್ನೋದು ನಮ್ದು ಗ್ಯಾರಂಟಿ ಆಗಿದೆ. ಗ್ಯಾರಂಟಿ ಪವರ್ ನಾನು ಹೇಳ್ತಾ ಇದ್ದೀನಿ. ಇವತ್ತು ರಿಪೋರ್ಟ್ ಹೇಳ್ತದೆ, ರಿಪೋರ್ಟ್ ಹೇಳ್ತಾ ಇದೆ, ನನ್ನ ಬಾಡಿನೂ ಹೇಳ್ತಾ ಇದೆ. ಜೊತೆಗೆ ಡಾಕ್ಟರ್ ಕೂಡ ಹೇಳಿದ್ರು ಅಂತ ಹೇಳಿದ್ರಿ. ಸೊ ನಾನು ನೋಡಿರೋಂಥ ಒಂದು ಪೇಷಂಟ್ ಅಲ್ಲಿ ಬೇಗ ರಿಕವರ್ ಆಗಿರೋರು ಇದೇ ಫಸ್ಟ್ ಅಂತ ಹೇಳ್ತಿದ್ದಾರೆ ಡಾಕ್ಟರ್. 3 ಕಿಮೋ ಒಳಗೆ ಅವ್ರು ಅನ್ಕೊಂಡ್ರು ಕಿಮೋ ಒಳಗೆ ಹೋಗಿರಬಹುದು ಅಂತ ಅನ್ಕೊಂಡಿದ್ದಾರೆ ಡಾಕ್ಟರ್. ನಾವು ಹೇಳ್ತೀವಿ ಬರೀ ಕಿಮೋ ಒಂದರಿಂದಲೇ ಅಲ್ಲ, ಪ್ಲಸ್ ಇಂಡಸ್ಟ್ರಿ ವಾರ್ದು 90% ಶೇರ್ ಇದೆ ಅಂತ ನಾನು ಅನ್ಕೊಂಡೆ. ಓಕೆ, ಸೊ ಥ್ಯಾಂಕ್ ಯು. ಸೊ ನೀವು ಕೂಡ ಆರೋಗ್ಯ ತಗೊಳ್ಳಿ, ನಿಮ್ ನಂಬಿರುವಂತ ವ್ಯಕ್ತಿಗಳಿಗೆ ಆರೋಗ್ಯ ಕೂಡ ಕೊಡ್ತಾ. ಸೊ ಇವತ್ತು ಐಪಲ್ಸ್ನ ನಮ್ಗೆಲ್ಲರಿಗೂ ಕೊಡ್ತಾ ಇರುವಂತ ಇಂಡಸ್ ಯುವ ಕಂಪ್ನಿಗೆ ಧನ್ಯವಾದ ಹೇಳ್ತಾ. ಧನ್ಯವಾದಗಳು ಹೇಳಲೇಬೇಕು ನಾನು. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು.